ಇತ್ತೀಚೆಗೆ ಮೆಟ್ರೋ ದರ ಏರಿಕೆ ಆಯಿತು, BMTC ಬಸ್ ದರ ಏರಿಕೆ ಆಯಿತು. ಬೆಂಗಳೂರಿಗರಿಗೆ ಈಗ ಆಟೋ ದರ ಏರಿಕೆಯ ಬಿಸಿ ತಟ್ಟುವ ದಿನ. ಇವತ್ತು ಡಿಸೈಡ್ ಆಗುತ್ತೆ ಆಟೋ ರೇಟ್ ಎಷ್ಟು ಜಾಸ್ತಿ ಆಗುತ್ತೆ ಅಂತ. ಓಕೆ, 2 ಕಿಲೋಮೀಟ್ರಿಗೆ ಮಿನಿಮಮ್ 30 ರೂಪಾಯಿ ಇದೆ ಈಗ ಆಟೋ ರೇಟ್. ಈ ಜಾಸ್ತಿ ಮಾಡಬೇಕು ಅಂತ 30ರಿಂದ 40 ರೂಪಾಯಿಗೆ ಆಟೋ ರೇಟ್ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಚಾಲಕರ ಸಂಘಟನೆಗಳ ಅಭಿಪ್ರಾಯವನ್ನು ಪಡೆದು ನಿರ್ಧಾರ ಮಾಡ್ತಕ್ಕಂಥದ್ದು. ಎಲ್ಲ ಯೂನಿಯನ್ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಮಾಡ್ತಾರೆ. ಅವ್ರು ಹೇಳ್ತಾ ಇರೋದು ಕಿಲೋಮೀಟ್ರಿಗೆ 5ರಿಂದ 10 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ. ಮಿನಿಮಮ್ 30 ರೂಪಾಯಿ ಇದೆ, 40 ರೂಪಾಯಿ ಮಾಡಬೇಕು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಹಾಗೆ ನೋಡೋಕ್ಕೋದ್ರೆ ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್, CNG ರೇಟ್ ಎಲ್ಲ ಏನು ಜಾಸ್ತಿ ಆಗಿಲ್ಲ. ಆದರೂ ಆಟೋದವರು ಬೆಲೆ ಏರಿಕೆ, ಬೇರೆ ಬೇರೆ ವಸ್ತುಗಳ ಬೆಲೆ ಏರಿಕೆಯನ್ನು ಕಾರಣ ಕೊಟ್ಟು ರೇಟ್ ಜಾಸ್ತಿ ಮಾಡಿ ಅಂತಿದ್ದಾರೆ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತಿನ ಸಭೆಯಲ್ಲಿ? ಅರವಿಂದ್, 2021ರಲ್ಲಿ ಆಟೋ ದರ ಏರಿಕೆ ಆಯಿತು. ಅದಾದ ಬಳಿಕ ದರ ಏರಿಕೆ ಆಗಿಲ್ಲ. ದರವನ್ನು ಏರಿಕೆ ಮಾಡಬೇಕು ಅನ್ನುವಂಥದ್ದು ಒಂದಿಷ್ಟು ಆಟೋ ಚಾಲಕರ ಪಟ್ಟಾದರೆ, ಇನ್ನೊಂದಿಷ್ಟು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು ದರ ಏರಿಕೆ ಬೇಡ ಅನ್ನುವಂತಹ ಭಿನ್ನಾಭಿಪ್ರಾಯದಲ್ಲೇ ಇದ್ದಾರೆ. ಅದರ ಅಂತಿಮವಾಗಿ ಇವತ್ತು ದರ ಪರಿಷ್ಕರಣಾ ಸಮಿತಿಯಿಂದ, ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳಿಂದ ಸಭೆ ಇದೆ. ಇವತ್ತು ಸಭೆಯಲ್ಲಿ ಎಲ್ಲ ಯೂನಿಯನ್ನ ಒಬ್ಬೊಬ್ಬರು ಸಿಬ್ಬಂದಿಯನ್ನು ಇವತ್ತು ಕರೆದಿದ್ದಾರೆ. ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ, ಎಷ್ಟು ದರವನ್ನು ಏರಿಕೆ ಮಾಡಬೇಕು ಅನ್ನುವಂಥದ್ದಾಗಿ. ಸೊ ಈಗಾಗಲೇ ಒಂದಿಷ್ಟು ಆಟೋ ಚಾಲಕರು ಮನವಿಯನ್ನು ಕೊಟ್ಟಿರುವಂಥದ್ದು 30 ರೂಪಾಯಿ ಏನು ಮಿನಿಮಮ್ ಇದೆ ಅದು 40 ರೂಪಾಯಿಗೆ ಆಗಬೇಕು, 15 ರೂಪಾಯಿ ಇದ್ದಿದ್ದು 20 ರೂಪಾಯಿ, ಆ ರೀತಿ ಆಗಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಕಿಲೋಮೀಟರ್ಗೆ. ಸೊ ಹಾಗಾಗಿ ಆ ಆಧಾರದಲ್ಲಿ ಇವತ್ತು ದರ ಪರಿಷ್ಕರಣಾ ಸಮಿತಿಯವರು ಜಿಲ್ಲಾಧಿಕಾರಿಗಳಿಗೆ ಇವತ್ತಿನ ಸಭೆಯಲ್ಲಿ ಎಷ್ಟು ದರ ಪರಿಷ್ಕರಣೆ ಆಗಬೇಕು ಅನ್ನುವಂತಹ ಪ್ರಸ್ತಾವನೆಯನ್ನ ಕಳಿಸ್ತಾರೆ. ಅಂತಿಮವಾಗಿ ಜಿಲ್ಲಾಧಿಕಾರಿ ಸಹಿ ಹಾಕಿದ ಮೇಲಷ್ಟೇ ದರ ಪರಿಷ್ಕರಣೆ ಏನಿದೆ ಅದು ಜಾರಿಯಾಗುತ್ತೆ. ಸೊ ಬಹುಶಃ ಒಂದು 3-4 ದಿನ ಅಥವಾ 1 ವಾರಗಳ ಕಾಲ ಆಗ್ಬೋದು ಅನ್ನುವಂಥದ್ದು. ಆದರೆ ಎಷ್ಟು ದರವನ್ನು ಏರಿಕೆ ಮಾಡಬೇಕು ಅನ್ನುವಂತಹ ಪ್ರಸ್ತಾವನೆ ಇವತ್ತು ತಯಾರಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ರವಾನೆ ಆಗುತ್ತೆ. ಅರವಿಂದ್, ಬಟ್ ಪವಿತ್ರ, ಆಯಿತು, ಈಗ ಕಿಲೋಮೀಟ್ರಿಗೆ ಎಷ್ಟು ಜಾಸ್ತಿ ಮಾಡಬೇಕು ಅಂತ ಇವರೇನೋ ಡಿಮ್ಯಾಂಡ್ ಇಟ್ಟಿದ್ದಾರೆ, ಹಾಗೆ ಹೀಗೆ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಬಟ್ ಬೆಂಗಳೂರಿನಲ್ಲಿ ಸಮಸ್ಯೆ ಏನಂದರೆ ತುಂಬ ಜನ ಆಟೋ ಚಾಲಕರು ಮೀಟ್ರೇ ಹಾಕಲ್ಲ. ಅವರೇ ಒಂದು ರೌಂಡ್ ಫಿಗರ್ ಹೇಳ್ಬಿಡ್ತಾರೆ, 200 ಕೊಡಿ 300 ಕೊಡಿ ಅಂತಾರೆ. ಅಂಥದಕ್ಕೆಲ್ಲ ಕ್ರಮ ಇಲ್ವಾ? ಹಾಗಾದರೆ ಕಠಿಣ ಕ್ರಮಗಳಿಲ್ವಾ? ಬರೀ ಬೆಲೆ ಏರಿಕೆ ಮಾತ್ರನಾ? ಅರವಿಂದ್, ಮೀಟರ್ ವಿಚಾರದಲ್ಲಿ ಸಾಕಷ್ಟು ಮೀಟರನ್ನು ಹಾಕಲೇಬೇಕು ಅನ್ನುವಂತಹ ನಿಯಮಗಳು ಇದ್ರೂ ಕೂಡ ಕೆಲವೊಂದಿಷ್ಟು ಆಟೋ, ಎಲ್ಲರೂ ಅಲ್ಲ, ಕೆಲವೊಂದಿಷ್ಟು ಆಟೋ ಚಾಲಕರು ಅದನ್ನು ಸತತವಾಗಿ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ. ಮೀಟರ್ ಹಾಕೋದಿಲ್ಲ, ಕೇವಲ ರೌಂಡ್ ಫಿಗರ್ ದರವನ್ನು ಹೇಳ್ತಾ ಇರುವಂಥದ್ದು. ಇನ್ನೊಂದು ಕಡೆಗೆ ಓಲಾ, ಉಬರ್ ಈ ರೀತಿಯ ಕ್ಯಾಬ್ಗಳಲ್ಲಿ ಅಥವಾ ಅವರು ಹೇಳುವಂತಹ ಆಟೋಗಳಲ್ಲಿ ಅಲ್ಲೂ ಕೂಡ ಕಮಿಷನ್ ಆಧಾರದಲ್ಲಿ ದರ ದುಪ್ಪಟ್ಟಾಗ್ತಾ ಇದೆ. ಸೊ ಫೈನಲ್ ಆಗಿ ಗ್ರಾಹಕರಿಗೆ ಹೊರೆ ಆಗೇ ಆಗುತ್ತೆ. ಸೊ ಈಗಾಗಲೇ ಅದಕ್ಕೊಂದಿಷ್ಟು ನಿಯಮಾವಳಿಗಳು ಇದೆ, ಮೀಟರನ್ನು ಹಾಕಲೇಬೇಕು ಅಂತ. ಜೊತೆಗೆ ಒಂದಿಷ್ಟು ಆಟೋ ಚಾಲಕರು ಕೂಡ ಸ್ವಯಂ ಪ್ರೇರಿತವಾಗಿ ಈ ಬಗ್ಗೆ ಈ ಹಿಂದೆ ಎಲ್ಲ ಜಾಗೃತಿ ಕಾರ್ಯಕ್ರಮವನ್ನು ಅವರಾಗೆ ಹಂಚಿಕೊಂಡಿದ್ರು. ಎಲ್ಲರೂ ಕೂಡ ನಿಯಮವನ್ನ ಪಾಲನೆ ಮಾಡಬೇಕು ಅನ್ನುವಂಥದ್ದು. ಬಹುಶಃ ಇದು ದರ ಏರಿಕೆಯ ಜೊತೆಗೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಅದನ್ನ ಕಟ್ಟುನಿಟ್ಟಿನ ಅನುಷ್ಠಾನವನ್ನ ಮಾಡಬೇಕು. ಜೊತೆಗೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆಯನ್ನ ಕೂಡ ಮಾಡಬೇಕು ಇದರ ಬಗ್ಗೆ, ಮೀಟರ್ ಹಾಕಿದಾರೋ ಇಲ್ವೋ ಅನ್ನುವಂಥದ್ರ ಬಗ್ಗೆ. ಸೊ ಆಗ ಗ್ರಾಹಕರಿಗೂ ಕೂಡ ಕೊಂಚ ನಿರಾಳ ಆಗ್ಬೋದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಪವಿತ್ರ, ಧನ್ಯವಾದ.